ಲಗಾನ್ ಟೀಮ್ ವಿರುದ್ಧ ದಾವಣಗೆರೆ ಬಾಯ್ಸ್ ಸಿಡಿದೆದ್ದಿದ್ದು ಪ್ರಾಮಾಣಿಕತೆ ಪರೀಕ್ಷೆಗೆ ಮುಂದಾಗಿದ್ದಾರೆ. ಲಗಾನ್ ಟೀಮ್ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿರುವ ದಾವಣಗೆರೆ ಬಾಯ್ಸ್ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಗಂಟೆ ಹೊಡೆಯಲು ಲಗಾನ್ ಟೀಮ್ಗೆ ಆಹ್ವಾನ ನೀಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಪ್ರಾಮಾಣಿಕತೆ ಪರೀಕ್ಷೆಗೆ ಮುಂದಾದ ದಾವಣಗೆರೆ ಬಾಯ್ಸ್. ಧರ್ಮಸ್ಥಳದಲ್ಲಿ ಗಂಟೆ ಹೊಡೆಯಲು ಲಗಾನ್ ಟೀಮ್ಗೆ ಆಹ್ವಾನಿಸಿದ ದಾವಣಗೆರೆ ಬಾಯ್ಸ್. ದಾವಣಗೆರೆ ಬಾಯ್ಸ್ ಲಗಾನ್ ಬಾಯ್ಸ್ ಕಿತ್ತಾಟ ಧರ್ಮಸ್ಥಳಕ್ಕೆ ಶಿಫ್ಟ್ ಆಗುತ್ತಾ? ದಾವಣಗೆರೆ ಬಾಯ್ಸ್ ಹಾಗೂ ಲಗಾನ್ ಟೀಮ್ ನಡುವೆ ಕಿತ್ತಾಟ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಇದೀಗ ಲಗಾನ್ ಟೀಮ್ ವಿರುದ್ಧ ದಾವಣಗೆರೆ ಬಾಯ್ಸ್ ವಾಗ್ದಾಳಿ ನಡೆಸಿದ್ದಾರೆ. ಲಗಾನ್ ಟೀಮ್ ಹೆಸರಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡುವುದು ಸರಿಯಲ್ಲ. ಲಗಾನ್ ಟೀಮ್ಗೆ ತಾಕತ್ತಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿಲ್ಲ ಎಂದಾದರೆ ತಮ್ಮ ತಂಡದೊಂದಿಗೆ ಧರ್ಮಸ್ಥಳಕ್ಕೆ ಬಂದು ಗಂಟೆ ಹೊಡೆಯಲಿ ಎಂದು ಲಗಾನ್ ಟೀಮ್ಗೆ ಆಹ್ವಾನ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ನಾವು ಗಂಟೆ ಹೊಡೆಯಲು ಸಿದ್ಧರಿದ್ದೇವೆ. ನೀವು ಪ್ರಾಮಾಣಿಕರಾಗಿದ್ದರೆ ಧರ್ಮಸ್ಥಳಕ್ಕೆ ಬಂದು ಗಂಟೆ ಹೊಡೆಯಿರಿ ಎಂದರಲ್ಲದೆ ಧರ್ಮಸ್ಥಳಕ್ಕೆ ಹೋಗಲು ನೀವೇ ದಿನಾಂಕ ನಿಗದಿ ಮಾಡಿ. ನಾವೆಲ್ಲ ಸಿದ್ಧರಿದ್ದು ಯಾರು ಪ್ರಾಮಾಣಿಕರು ಎಂಬುದು ಗೊತ್ತಾಗಬೇಕಿದೆ ಎಂದು ಸವಾಲು ಹಾಕಿದರು. ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡುವುದಿಲ್ಲ. ಲಗಾನ್ ಟೀಮ್ ಅನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವವರೆಗೂ ನಾವು ಬಿಡುವುದಿಲ್ಲ. ಒಂದು ಅವರಿರಬೇಕು, ಇಲ್ಲ ನಾವಿರಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಧರ್ಮಸ್ಥಳದೊಳಗೆ ಗಂಟೆ ಹೊಡೆಯೋದಕ್ಕೆ ತಯಾರಿದೆಯಾ? ನಾವೆಲ್ಲರೂ ಸಹಿತ ಇಲ್ಲಿ ಕುಂತರು ಅಷ್ಟರು ಸಹಿತ ನಾವು ಗಂಟೆ ಹೊಡೆಯೋಕ್ಕೆ ತಯಾರಿದ್ದೀವಿ. ನಿಮ್ಮ ಲಗಾನ್ ಟೀಮ್ ಪೂರಾ ಕರ್ಕೊಂಬ ನೀನು ಧರ್ಮಸ್ಥಳಕ್ಕೆ, ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರ್ತೀವಿ. ಅಷ್ಟರು ಲಗಾನ್ ಟೀಮ್ ನಾವೇನು ಇಲ್ಲೆಲ್ಲ ಇದೀವಿ, ನಾವು ಅಷ್ಟರು ಸಹಿತ ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರೋಕ್ಕೆ ರೆಡಿ ಇದ್ದೀವಿ. ಆ ಮಂಜುನಾಥನ ಸನ್ನಿಧಿ ಒಳಗೆ ಗಂಟೆ ಹೊಡೆಯೋಕ್ಕೆ ತಯಾರಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಲೋಕಸಭೆ ಒಳಗೆ, ವಿಧಾನಸಭೆ ಚುನಾವಣೆ ಒಳಗೆ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂತ ನಾವು ಗಂಟೆ ಹೊಡಿತೀವಿ. ನಿನಗೆ ತಾಕತ್ತಿದ್ದರೆ ದಮ್ಮಿದ್ದರೆ ನಿಮ್ಮ ಎಲ್ಲ ಲಗಾನ್ ಟೀಮ್ ಕರ್ಕೊಂಡು ಬಾ ಧರ್ಮಸ್ಥಳಕ್ಕೆ, ನೀನು ಗಂಟೆ ಹೊಡಿ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಲೋಕಸಭಾ ಚುನಾವಣೆ ಒಳಗೆ. ಈ ರೀತಿ ನಿನಗೆ ದಮ್ಮಿದ್ದರೆ, ತಾಕತ್ತಿದ್ದರೆ, ಪ್ರಾಮಾಣಿಕ ಇದ್ದರೆ ಧರ್ಮಸ್ಥಳಕ್ಕೆ ನೀನೇ ದಿನಾಂಕ ಫಿಕ್ಸ್ ಮಾಡು. ಆ ದಿನಾಂಕಕ್ಕೆ ನಾವೆಲ್ಲ ಲೀಡ್ರು ಸಹಿತ ರೆಡಿಯಾಗಿರ್ತೀವಿ. ಆ ಮಂಜುನಾಥನ ಸನ್ನಿಧಿ ಒಳಗೆ ತೀರ್ಮಾನ ಆಗಲಿ ಏನು ಅಂತಕ್ಕಂಥದ್ದು, ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ಕುತಂತ್ರ ರಾಜಕಾರಣ ನಡೆಸ್ತಾ ಇದೆಯಾ, ಇದಕ್ಕೆ ನಾವು ಇಷ್ಟಕ್ಕೆ ಸುಮ್ಮನಾಗಲ್ಲ. ನೀನೇನೋ ತಿಳ್ಕೊಂಡಿರ್ಬೋದು, ನಾನು ಏನು ಮಾಡಿದ್ರು ನಡೀತೈತಿ, ನನಗೆ ಬೇರೆ ಬೇರೆ ಯಾರ್ಯಾರು ಲೀಡ್ರುಗಳು ಸಪೋರ್ಟ್ ಐತೆ ಅಂತ ತಿಳ್ಕೊಂಡಿರ್ಬೋದು. ನಿಮ್ಮನ್ನು ಪಾರ್ಟಿಯಿಂದ ಹೊರಗೆ ಹಾಕೋ ತನಕನೂ ನಾವು ಬಿಡಲ್ಲ. ಇದು ನಮ್ಮ ಹೋರಾಟ ಅಚಲ. ಪ್ರಾಮಾಣಿಕರು ನಾವಿರ್ಬೇಕು, ಇಲ್ಲ ನೀವಿರ್ಬೇಕು. ಇದು ನಮ್ಮ ಹೋರಾಟ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಭಾಳ ಎಚ್ಚರಿಕೆಯಿಂದಿರು. ನಮಗೆ ಎಚ್ಚರಿಕೆ ಕೊಡ್ತೀಯ. ನಿನ್ನಂಥ ಭಾಳಷ್ಟು ಜನನ ನಾನು ನೋಡಿದ್ದೇನೆ. ಚುನಾವಣೆ ಒಳಗೆ ಮೋಸ ಮಾಡಿದ್ದಾರೆ, ಪಾರ್ಟಿಗೆ ದ್ರೋಹ ಬಗೆದಿದ್ದಾರೆ. ಅವ್ರನ್ನೆಲ್ಲರೂ ಸಹಿತ ಪಾರ್ಟಿಯಿಂದ ಹೊರಗೆ ಹಾಕಲೇಬೇಕು ಅಂತಕ್ಕಂಥ ಹೋರಾಟ ನಮ್ದು ಅಚಲ. ರೇಣುಕಾಚಾರ್ಯ ಅವರಂತ ಪ್ರಚಾರ ಪ್ರಿಯರು ಯಾರೂ ಇಲ್ಲ. ಅವರು ಟಿಆರ್ಪಿ ರಾಜಕಾರಣಿ, ಅವಕಾಶವಾದಿ ರಾಜಕಾರಣಿ ಎಂದು ವಾಗ್ದಾಳಿ ನಡೆಸಿದ ಹನಗವಾಡಿ ವೀರೇಶ್ ವಿಧಾನಸಭಾ ಚುನಾವಣಾ ಸೋಲಿನ ಬಳಿಕ ಕಾಂಗ್ರೆಸ್ ಮನೆ ಬಾಗಿಲನ್ನ ರೇಣುಕಾಚಾರ್ಯ ತಟ್ಟಿದ್ದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಎಂದರು. ಎಂಎಲ್ಎ ಆಗುವ ಮೊದಲು ಅವರು ಎಲ್ಲಿದ್ದರು, ಏನಾಗಿದ್ದರು ಎಂಬುದನ್ನ ಅವರು ಮರೆಯಬಾರದು ಎಂದ ಅವರು, ನಾವೇನು ಕೈಕಟ್ಟಿ ಕುಳಿತಿಲ್ಲ, ವರಿಷ್ಠರಿಗೆ ಎಲ್ಲ ವಿಚಾರ ಹೇಳಿದ್ದೇವೆ ಎಂದರು. ರೇಣುಕಾಚಾರ್ಯ ಅವರ ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಗುತ್ತದೆ. ನಮಗೆ ಯಾರ ಅಂಜಿಕೆಯೂ ಇಲ್ಲ. ಡಬಲ್ ಗೇಮ್ ಆಡಿದವರಿಗೆ ಅಂಜಿಕೆ ಇರಬೇಕು, ನಮಗಲ್ಲ. ನಿಮ್ಮಿಂದ ಎಚ್ಚರಿಕೆ ಕೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ. ನಾನೇನು ಎಂಬುದು ಪಕ್ಷ ಹಾಗೂ ಕಾರ್ಯಕರ್ತರಿಗೆ ಗೊತ್ತಿದೆ ಎಂದರು. ಯಾವ ರಾಜಕಾರಣಿ ನೋಡಿಲ್ಲ ಈತ ಒಂಥರ TRP ರಾಜಕಾರಣಿ. ಮೊಣಕಾಲುದ್ದ ನೀರಲ್ಲಿ ಬೋಟ್ ಓಡಿಸಿ ಕುಖ್ಯಾತಿಯನ್ನು ಪಡೆದಂಥ ವ್ಯಕ್ತಿ ಈತ. ಈತನಿಗೆ ಪ್ರಚಾರದ ಎಷ್ಟು ಹುಚ್ಚ ಐತಿ ಅಂದರೆ, ಒಟ್ಟು TV ಕ್ಯಾಮ್ರಾ ಕಂಡುಬಿಟ್ಲೆ ಅಲ್ಲಿ ಏನಾರ ಒಂದು ಆ್ಯಕ್ಷನ್ ನಡಿಬೇಕು. ಈತ ಒಬ್ಬ ಅವಕಾಶವಾದಿ ರಾಜಕಾರಣಿ. ಸಮಯಕ್ಕೆ ಸಂದರ್ಭಕ್ಕೆ ಯಾರನ್ನ ಜೊತೆಗಿಟ್ಕೊಳ್ಬೇಕು, ಯಾರನ್ನ ದೂರಬೇಕು. ಈ ರಾಜ್ಯದಲ್ಲಿ ಯಾವ ನಾಯಕರಿಗೆ ಬಿಟ್ಟಿದ್ದಾನೆ ಹೇಳ್ರಿ ಈತ. ರೇಣುಕಾಚಾರ್ಯ, ನಮಗೆ ಎಚ್ಚರಿಕೆ ಕೊಡೋದು ಬಿಡು. ಈ ಚೀಪರ್ ಪಬ್ಲಿಸಿಟಿಯಿಂದ ಏನು ವರ್ಕೌಟ್ ಆಗಲ್ಲ. ನಾವು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ. ಕಾರಣ ಏನಂದರೆ, ನಾವು ಇಲ್ಲಿ ಕುಂತರು ಎಲ್ಲರೂ ಕೂಡ ಅತ್ಯಂತ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು. ನಮಗೆ ಯಾರ ಅಂಜಿಕೆನೂ ಇಲ್ಲ.
ಈಗ ಅಂಜಿಕೆ ಇರಬೇಕಾಗಿರೋದು ಯಾರಿಗೆ ಅಂದರೆ ಡಬಲ್ ಸ್ಟ್ಯಾಂಡರ್ಡು ಡಬಲ್ ಗೇಮ್ ಮಾಡಿದವ್ರಿಗೆ. ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ಹೋಗ್ರಿ, ಕಾರ್ಯಕರ್ತರು ಏನು ಮಾತಾಡ್ತಾರಂತ ಅವಾಗ ಗೊತ್ತಾಗುತ್ತೆ. ನಮಗೆ ಎಚ್ಚರಿಕೆ ಕೊಡುವಂಥ ದೊಡ್ಡ ವ್ಯಕ್ತಿ ಅಲ್ಲ, ನಿನ್ನಿಂದ ಎಚ್ಚರಿಕೆ ಕೇಳಿಸ್ಕೊಳ್ಳೋಂಥ ವ್ಯಕ್ತಿಗಳು ನಾವಲ್ಲ. ನಾವೇನಂತ ಪಾರ್ಟಿಗೆ ಗೊತ್ತೈತಿ, ನಮ್ಮ ಕಾರ್ಯಕರ್ತರಿಗೆ ಗೊತ್ತೈತಿ. ಒಟ್ಟಿನಲ್ಲಿ ದಾವಣಗೆರೆ ಬಾಯ್ಸ್ ಹಾಗೂ ಲಗಾನ್ ಟೀಮ್ ನಡುವಿನ ಕಿತ್ತಾಟ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ದಾವಣಗೆರೆ ಟೀಮ್ ಲಗಾನ್ ಟೀಮ್ ಅನ್ನ ಧರ್ಮಸ್ಥಳಕ್ಕೆ ಆಹ್ವಾನಿಸಿದ್ದು, ಲಗಾನ್ ಟೀಮ್ ಅವರ ಸವಾಲು ಸ್ವೀಕರಿಸಿ ಧರ್ಮಸ್ಥಳಕ್ಕೆ ಹೋಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ.